ನಮಸ್ತೆ, ನಾನು ನಿಮ್ಮ ವೈದ್ಯ ರಾಜಗುಂಜಿಗರ್. ನಾನು ಸ್ವಾತಿ ENT ಕ್ಲಿನಿಕ್, ವಾಸವಿ ಕಾಂಪ್ಲೆಕ್ಸ್, ಗನ್ ಸರ್ಕಲ್, ಕೊಪ್ಪಳಲ್ಲಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ನಾನಿವತ್ತು ನಿಮ್ಮ ಮುಂದೆ ಬರ್ತಾ ಇರೋದು ಕಿವಿಯ ನೋವಿನ ಬಗ್ಗೆ ಮಾತಾಡಲಿಕ್ಕೆ. ಹಲವಾರು ಮಕ್ಕಳು, ವಯಸ್ಕರು, ವೃದ್ಧರಲ್ಲಿ ಕಿವಿ ನೋವಿನ ಸಮಸ್ಯೆಯಿಂದ ಹಲವಾರು ರೀತಿಯಲ್ಲಿ ಬಳಲ್ತಾ ಇರ್ತಾರೆ. ಈ ಒಂದು ಕಾಲ, ಎಸ್ಪೆಷಲಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದು ಸರ್ವೇ ಸಾಮಾನ್ಯ. ಬಿಕಾಸ್ ಆಫ್ ಕೋಲ್ಡ್ ಕ್ಲೈಮೇಟ್ ಆರ್ ಮಾಯಿಶ್ಚರ್ ಇನ್ ದ ಏರಿಯಾ. ಓಕೆ, ಈ ಸಮಸ್ಯೆಯಿಂದ ಹಲವಾರು ಮಕ್ಕಳು ಮತ್ತು ವೃದ್ಧರು, ವಯಸ್ಕರಲ್ಲಿ ಈ ಕಿವಿ ನೋವು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಸೊ ಆದ ಕಾರಣ ನಾವು ನಿಮ್ಮ ಮುಂದೆ ಇವತ್ತು ಯಾವ್ಯಾವ ಕಾರಣಗಳಿಂದ ಕಿವಿ ನೋವು ನಿಮಗೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಯಾವ ಸಮಯದಲ್ಲಿ ಯಾವ ಕಿವಿ ನೋವಿಗೆ ಯಾವ ಮದ್ದು ಪರಿಹಾರ ಕೊಡುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಅದರ ಬಗ್ಗೆ ನಾನು ಇವತ್ತು ನಿಮಗೆ ಹೆಚ್ಚಿನ ಮಾಹಿತಿಯಾಗಿ ನಿಮಗೆ ಹೇಳ ಬಯಸ್ತಾ ಇದ್ದೀನಿ. ಮಕ್ಕಳಲ್ಲಿ ಬಂದಾಗ ಹಲವಾರು ಚಿಕ್ಕ ಮಕ್ಕಳಲ್ಲಿ ಕಿವಿ ನೋವು ಸರ್ವೇ ಸಾಮಾನ್ಯ. ಮಕ್ಕಳಿಗೆ ಕಿವಿ ನೋವಾದಾಗ ಹೇಳ್ಕೊಳ್ಳಿಕ್ಕಾಗಲ್ಲ ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ, ಪುಟ್ಟ ಮಕ್ಕಳಲ್ಲಿ. ಆದರೆ ಹಲವಾರು ಸಮಯದಲ್ಲಿ ಕಿವಿ ಹತ್ರ ಕೈ ತೊಗೊಂಡೋಗಿ ಉಜ್ತಾ ಇರ್ತಾರೆ. ಸೊ ಇದು ಒಂದು ಚಿಕ್ಕ ಒಂದು ಸೂಚನೆ ಕೊಡುವಂಥದ್ದು. ಮಗುವಿನ ಕಿವಿಯಲ್ಲಿ ಕಿವಿ ಸೋರ್ತಾ ಇರ್ಬೋದು, ಹಲವಾರು ಥರದ ಕಲರ್ ವ್ಯಾಕ್ಸ್ ಇರ್ಬೋದು, ಇಲ್ಲ ಕೀವಿರ್ಬೋದು, ನೀರಿರ್ಬೋದು, ಕಿವಿಯಿಂದ ಬರ್ತಾ ಇರುತ್ತೆ. ಸೊ ಇದು ಒಂದು ಮುನ್ಸೂಚನೆ. ಈ ಮುನ್ಸೂಚನೆಯನ್ನು ನಾವು ತಿಳ್ಕೊಂಡು ಆದಷ್ಟು ಬೇಗ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸುವುದು ಒಳ್ಳೆಯ ಕೆಲಸ. ಸೊ ಇದರಿಂದ ಆಗುವಂಥ ಪರಿಣಾಮಗಳನ್ನು ತಡಿಬೋದು. ಸೊ ಕಾರಣಗಳನ್ನು ನೋಡ್ತಾ ಹೋದಾಗ, ಒಂದು ವ್ಯಾಕ್ಸ್ ಅಂತ ಹೇಳ್ತೀವಿ, ಇಯರ್ ವ್ಯಾಕ್ಸ್. ಓಕೆ, ಇದನ್ನು ಕೂಕಣಿ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಹಲವಾರು ಚಿಕ್ಕ ಮಕ್ಕಳಲ್ಲಿ ಕೂಕಣಿ ಕಿವಿ ಒಳಗಡೆ ಜಾಮ್ ಆಗುತ್ತೆ. ಸೊ ಇದನ್ನು ಮಕ್ಕಳು ತಕ್ಕೊಳ್ಳೋಕ್ಕಾಗಲ್ಲ. ಒಂದು ತಾಯಂದರು ಕೂಡ ಇದನ್ನು ತೆಗಿಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಹೆದರ್ತಾರೆ, ಕಿವಿ ಒಳಗಡೆ ಏನಾದರೂ ಆಯಿತಾ ಅಂತ. ಸೊ ಇದು ವ್ಯಾಕ್ಸ್ ಅನ್ನೋದು ಎಲ್ಲ ಒಂದು ಮನುಷ್ಯರಲ್ಲಿ ನ್ಯಾಚುರಲ್ ಪ್ರೊಡಕ್ಷನ್. ಇದರದೇ ಆದ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ಇದು ಕೆಲವೊಬ್ಬರಿಗೆ ಎಕ್ಸೆಸಿವ್ ಪ್ರೊಡಕ್ಷನ್ ಆಗ್ಬೋದು, ಇಲ್ಲ ಅಂತಲ್ಲಿ ಕೆಲವೊಬ್ಬರಿಗೆ ಒಳಗಡೆ ಜಾಮ್ ಆಗ್ತಾ ಇರ್ಬೋದು. ಈ ಇಯರ್ ಬಡ್ ಯೂಸ್ ಅಂದರೆ ಸರಿಯಾದ ಒಂದು ಇದರಿಂದ ರೀತಿಯಲ್ಲಿ ಯೂಸ್ ಮಾಡದೇ ಇದ್ದ ಕಾರಣ ಅದು ಒಳಗಡೆ ಹೋಗಿ ಜಾಮ್ ಆಗ್ತಾ ಇರ್ಬೋದು. ಇದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ಕಾರಣ ಅಂತ ಹೇಳಿದರೆ ಕಿವಿ ಸೋರುವುದು. ಕಿವಿ ಸೋರುವುದು ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ. ಕಾರಣ ನೆಗಡಿ ಆದ ನಂತರ ಮೋಸ್ಟ್ ಆಫ್ ದ ಟೈಮ್ ನೀವು ನೋಡ್ಬೋದು, ಮಕ್ಕಳಿಗೆ ನೆಗಡಿ ಆದ ನಂತರ ಕಿವಿ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಐಸ್ ಕ್ರೀಮ್ ತಿಂತಾರೆ, ಇಲ್ಲ ಕೋಲ್ಡ್ ಹೊರಗಡೆ ಅಡ್ಡಾಡ್ತಾರೆ, ಶೀತಕ್ಕೆ ಹೋಗ್ತಾರೆ, ಇಲ್ಲ ತಣ್ಣೀರಲ್ಲಿ ಆಟ ಆಡ್ತಾರೆ. ಈ ಸಮಯದಲ್ಲಿ ಮಕ್ಕಳಿಗೆ ಇದು ಸರ್ವೇ ಸಾಮಾನ್ಯವಾಗಿ ಈ ಕಿವಿ ಸೋರೋದು ಪ್ರಾರಂಭವಾಗುತ್ತೆ. ಸೊ ಇದು ಒಂದು ನಿಮ್ಮ ತಲೆಯಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಕಿವಿ ಒಳಗೆ. ಸೊ ಮೂರನೇದು ಬಂದ್ಬಿಟ್ಟು ಇದ್ರ ಬಿಟ್ಟು ಮತ್ತೊಂದು ಕಾರಣ ಅಂತ ಹೇಳ್ಬೇಕಾದಂತ ಹೇಳಿದರೆ ASOM ಅಂತ ಹೇಳ್ತೀವಿ, ಅಕ್ಯೂಟ್ ಸಪುರೇಟಿವ್ ಒಟೈಟಿಸ್ ಮೀಡಿಯಾ. ಸೊ ಈ ಸಮಸ್ಯೆ ಏನಂತ ಹೇಳಿದ್ರೆ ಕಿವಿಯಲ್ಲಿ 3 ಭಾಗ ಇರುತ್ತೆ. ಒಂದು ಹೊರಭಾಗ, ಮಧ್ಯಭಾಗ, ಒಂದು ಒಳಭಾಗ. ಸೊ ಈ ಸಮಸ್ಯೆಯಲ್ಲಿ ಹೊರಭಾಗದಲ್ಲಿ ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ. ಸೊ ನೆಗಡೆ ಅಥವಾ ಗಂಟ್ಲಲ್ಲಿ ಯಾವುದೇ ಥರದ ಇನ್ಫೆಕ್ಷನ್ ಆಗಿರ್ಬೋದು, ಟಾನ್ಸಿಲೈಟಿಸ್ ಇರ್ಬೋದು, ಫ್ಯಾರಂಜೈಟಿಸ್ ಇರ್ಬೋದು, ಗಂಟ್ಲು ಕೆರೆತ ಇರ್ಬೋದು, ಓಕೆ, ಬಾಯಲ್ಲಿ ಹುಣ್ಣಾಗಿರ್ಬೋದು, ಇಲ್ಲ ನೆಗಡೆ ಆಗಿರ್ಬೋದು, ಓಕೆ, ರಿಕರೆಂಟ್ ನೆಗಡೆ ಆಗಿರ್ಬೋದು, ನೆಗಡೆ ಅಂದರೆ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಈ ಥರದ ಕಾರಣಗಳಿಂದ ಸೊ ಏನಾಗುತ್ತೆ, ಈ ಇನ್ಫೆಕ್ಷನ್ ಎಲ್ಲದೂ ಕಿವಿಗೆ ಹರಡುತ್ತೆ. ಓಕೆ, ಗಂಟಲಿನಿಂದ ಮತ್ತು ಮೂಗಿನಿಂದ ಕಿವಿಗೆ ಹರಡುವ ಹಲವಾರು ರೀತಿಯ ಚಾನ್ಸಸ್ಗಳು ಇರುತ್ತೆ. ಸೊ ಈ ಸಮಯದಲ್ಲಿ ಇಲ್ಲಿನ ಇನ್ಫೆಕ್ಷನ್ಗಳನ್ನು ತೊಗೊಂಡೋಗಿ ಕಿವಿ ಒಳಗಡೆ ಸೇರಿಸುತ್ತೆ. ಇದರಿಂದ ಕಿವಿ ಒಳಗಡೆ ಇನ್ಫೆಕ್ಷನ್ ಆಗಿಬಿಟ್ಟು ಕಿವಿ ಒಳಗಡೆ ಕೀವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರು ಸೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಒಳಗಡೆ ಊತ ಬರುತ್ತೆ, ಮಧ್ಯ ಕಿವಿ ಭಾಗದಲ್ಲಿ ಊತ ಬಂದಾಗ. ಸೊ ಅದರಿಂದ ನೋವು ಸ್ಟಾರ್ಟ್ ಆಗುತ್ತೆ, ಮಕ್ಕಳಿಗೆ ಜ್ವರ ಬರುತ್ತೆ.
ಸೊ ಇದಾದ ನಂತರ ಒಂದು ಕ್ಷಣದಲ್ಲಿ ಕೆಲವು ದಿನಗಳ ನಂತರ ಈ ಒಳಗಡೆ ಸೇರಿಕೊಂಡಂಥ ಕೀವು ಒಡ್ಕೊಂಡ್ಬಿಟ್ಟು ಹೊರಗಡೆ ಬರುತ್ತೆ. ಇದರಿಂದ ಕಿವಿ ಪರದೆ ಹೋಲಾಗುತ್ತೆ. ಸೊ ಇನ್ನೊಂದು ಕಾರಣವೆಂದರೆ CSOM ಅಂತ ಹೇಳ್ತಾ ಇದ್ವಿ ನಾವು, ಕ್ರೋನಿಕ್ ಸಪೋರೇಟಿವ್ ಒಟೈಟಿಸ್ ಮೀಡಿಯಾ. ಸೊ ಇದು ASOM ಆದ ನಂತರ ಅಂತ ಹೇಳಿದರೆ ಈ ನೆಗಡಿ ಆದ ಸಮಯದಲ್ಲಿ ಇದು ಕಿವಿ ತುಂಬಿಕೊಂಡು ಕಿವಿ ಒಡ್ಕೊಂಡು ಕಿವಿ ಪರದೆ ಹರಿದ್ಬಿಟ್ಟು ಹೊರಗಡೆ ಬರುತ್ತೆ. ಬಂದಂಥ ನಂತರ ಕಿವಿ ಪರದೆ ಏನು ಹರಿದಿರುತ್ತಲ್ಲ ಅದು ತಾನಾಗಿ ಹಾಗೇ ಉಳ್ಕೊಬಿಡುತ್ತೆ. ಸೊ ಪದೇ ಪದೇ ನೆಗಡಿ ಆದಾಗ ಪದೇ ಪದೇ ಕಿವಿ ಸೋರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಇದಕ್ಕೆ ನಾವು ಕರಿತೀವಿ CSOM ಅಂತ, ದಟ್ ಈಸ್ ಕ್ರೋನಿಕ್ ಸಪೋರೇಟಿವ್ ಒಟೈಟಿಸ್ ಮೀಡಿಯಾ ಅಂತ. ಸೊ ಇದು ಯಾವಾಗ ಅವರು ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ವಯಸ್ಕರಾಗಿರ್ಬೋದು, ತಂಪಿಗೆ ಹೋದಾಗ, ಶೀತದ ಐಟಮ್ ತಿಂದಾಗ, ಲೈಕ್ ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸ್ ಕುಡಿದಾಗ, ನೆಗಡಿ ಆದಾಗ, ಗಂಟಲು ನೋವಾದಾಗ ಇದು ಟ್ರಿಗರ್ ಮಾಡುತ್ತೆ. ಆ ಒಂದು ಇನ್ಫೆಕ್ಷನ್ನು ಮಿಡಲ್ ಇಯರ್ಗೆ ಇನ್ಫೆಕ್ಷನ್ನ ಟ್ರಿಗರ್ ಮಾಡುತ್ತೆ. ಇದರಿಂದ ಕಿವಿ ಸೋರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು CSOM ಅಂತ ಹೇಳ್ತೀವಿ. ಸೊ ಇದು ಒಂದು. ಮತ್ತೊಂದು ಕಾರಣ ಅಂತ ಹೇಳಿದರೆ ಫರಂಕ್ಯುಲೋಸಿಸ್ ಅಂತ ಹೇಳ್ತೀವಿ. ಫರಂಕ್ಯುಲೋಸಿಸ್ ಅಂತ ಹೇಳಿದರೆ ಕಿವಿಯ ಹೊರಭಾಗದಲ್ಲಿ ಕಾರ್ಟಿಲೇಜಿನಸ್ ಪಾರ್ಟ್ ಅಂತ ಇರುತ್ತೆ. ಆ ಭಾಗದಲ್ಲಿ ಏರ್ ಫಾಲಿಕಲ್ ಇರುತ್ತೆ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಕೂದಲುಗಳಲ್ಲಿರುತ್ತೆ. ಈ ಕೂದಲಿನ ಬುಡಕ್ಕೆ ಇನ್ಫೆಕ್ಷನ್ ಆಗುತ್ತೆ. ಓಕೆ, ಸೊ ಇನ್ಫೆಕ್ಷನ್ ಆದಾಗ ಅಲ್ಲಿ ಒಂದು ಚಿಕ್ಕ ಥರದ ಗುಳ್ಳೆಗಳಾಗುತ್ತೆ. ಆ ಗುಳ್ಳೆಗಳಿಂದ ಮಕ್ಕಳಿಗೆ ನೋವಾಗುತ್ತೆ. ಇದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಇದಕ್ಕೆ ಕಾರಣ ಒಂದು ಸ್ವಿಮ್ಮಿಂಗ್ ಮಾಡೋರಲ್ಲಿ, ಇಲ್ಲ ಈ ಏನಾದರೂ ಕಿವಿಯಲ್ಲಿ ತಿಂಡಿ ಬಂದಾಗ ಕೈಯಲ್ಲಿ ಏನು ತೆಗೆದು ಕಡ್ಡಿ ಇರ್ಬೋದು, ಕೀ ಇರ್ಬೋದು, ಇಯರ್ ಬಡ್ಸ್ ಇರ್ಬೋದು, ಹಾಕಿ ಆ ಕಿವಿಯಲ್ಲಿ ತಿಂಡಿಯಿಂದ ತಿಂಡಿ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅದನ್ನು ಕೆರ್ಕೊಳ್ತಾರೆ. ಸೊ ಇದರಿಂದ ಆ ಭಾಗದಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಆ ಭಾಗದಲ್ಲಿ ಫರಂಕ್ಯುಲೋಸಿಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಇದರಲ್ಲಿ ಈ ಒಂದು ಸಮಸ್ಯೆಯಲ್ಲಿ ಫರಂಕ್ಯುಲೋಸಿಸಲ್ಲಿ ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರಲ್ಲೂ ಕೂಡ ತೀವ್ರವಾದ ನೋವಿರುತ್ತೆ. ತುಂಬ ತೀವ್ರವಾದ ನೋವನ್ನು ಮಕ್ಕಳು ಕಾಣ್ತಾರೆ. ಈ ನೋವಿಗೆ ಮತ್ತೊಂದು ಕಾರಣ ಹೇಳ್ಬೇಕಾದ್ರೆ ಎಕ್ಸ್ಟರ್ನಲ್ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಸೊ ಕಿವಿ ಭಾಗದ ಚರ್ಮದ ಮೇಲೆ ಇನ್ಫೆಕ್ಷನ್ ಆಗುತ್ತೆ. ಕಿವಿ ಭಾಗದ ಚರ್ಮದ ಮೇಲ್ಮೈಯಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇದರಿಂದ ಕಿವಿ ಒಳಗಡೆ ಕಿವಿ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡೆಬ್ರಿಸ್ ಕಲೆಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಕಿವಿ ನೋವು ಬರ್ತಾ ಹೋಗುತ್ತೆ. ಸೊ ಇದು ಒಂದು ಪ್ರಮುಖ ಕಾರಣ. ಇದು ಎಲ್ಲ ವ್ಯಕ್ತಿಗಳಲ್ಲೂ ಕಾಣ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಸ್ವಿಮ್ಮಿಂಗ್ ಎಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ತಾರೆ. ಸೊ ಸ್ವಿಮ್ಮಿಂಗಲ್ಲಿ ಯಾಕೆ ಆಗುತ್ತೆ ಅಂತ ಹೇಳಿದರೆ, ಸ್ವಿಮ್ಮಿಂಗಲ್ಲಿ ಬಿಕಾಸ್ ಆಫ್ ವಾಟರ್ ಯಾವ ರೀತಿ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಇಫ್ ದ ವಾಟರ್ ಈಸ್ ಕಂಟಾಮಿನೇಟೆಡ್, ಸೊ ಆ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಕ್ಕಂಥ ನೀರು ಕಲುಷಿತವಾಗಿದ್ದರೆ ಇದು ಮೋಸ್ಟ್ ಆಫ್ ದ ಟೈಮ್ ದ ಪೇಷಂಟ್ ವಿಲ್ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಕಂಪ್ಲೇಂಟ್. ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಹಾಗೂ ನಿಮ್ಮ ಸ್ನೇಹ ಬಂಧುಗಳಲ್ಲಿ ಯಾರಿಗೇ ಆದರೂ ಯಾವುದೇ ಥರದ ಕಿವಿ ನೋವು, ಕಿವಿ ಸೋರುವುದು, ಕಿವಿ ಕೇಳಿಸದೇ ಇರೋದು, ಯಾವುದೇ ಥರ ಸಮಸ್ಯೆಗಳಿದ್ದಲ್ಲಿ ಈ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಬಹುದು. ನಿಮ್ಮ ಹಳೆಯ ರಿಪೋರ್ಟ್ಗಳನ್ನು ಸಂಪರ್ಕಿಸುವ ಮೊದಲು ನೀವು ಹಳೆಯ ರಿಪೋರ್ಟ್ಗಳನ್ನು ಈ ನಮ್ಮ ಒಂದು ವಾಟ್ಸಪ್ ನಂಬರಿಗೆ ಕಳಿಸಿಬಿಟ್ಟು ಅದಾದ ನಂತರ ನೀವು ಸಂಪರ್ಕಿಸಿದರೆ ಉತ್ತಮ.